ನಮಸ್ಕಾರ ಸ್ನೇಹಿತರೆ, ನಾನಿವತ್ತು ನಮ್ಮ ಪಕ್ಕದೂರ ಅಂತ ಆನಮನಹಳ್ಳಿ ನಮ್ಮ ಕುಮಾರಣ್ಣರ ರೇಷ್ಮೆ ತೋಟಕ್ಕೆ ಬಂದಿದ್ದೀನಿ. ನಮಗೂ ನಮ್ಮ ಸ್ನೇಹಿತ ಉಮೇಶ್ ಬರ್ತಾರಲ್ಲ, ಅವ್ರಿಗೂ ಸ್ವಲ್ಪ ಸೊಪ್ಪು ಬೇಕಾಗಿತ್ತು. ತೋಟ ನೋಡೋಣ ಅಂತ ಬಂದಿದ್ದೀವಿ. ಹಂಗೆ ನೋಡ್ಕೊಂಡು ಸೊಪ್ಪು ಬೇಕಾಗಿತ್ತು, ಕೇಳ್ಕೊಂಡು ಹೋಗೋಣ ಅಂದ್ಬಿಟ್ಟು. ಸ್ನೇಹಿತರೆ, ನಮ್ಮ ರೇಷ್ಮೆ ಬೆಳೀತಾರಲ್ಲ, ರೇಷ್ಮೆ ಬೆಳೆಗಾರರು ಈ ತೋಟನ ಸ್ವಲ್ಪ ಹಂಗೆ ನೋಡ್ಕೊಳ್ಳಿ. ಯಾವ ಥರ ಬೆಳಿಬೇಕಂತ ನಿಮಗೆ ಗೊತ್ತಾಯ್ತದೆ, ಇದು ಯಾವ ಥರ ಅದೇನೋದು ಗೊತ್ತಾಯ್ತದೆ. ಯಾಕೆಂದ್ರೆ ನಾನು ಹೇಳಿದ್ರೆ ನಾವು ಬೆಳೆದಿದ್ದೀಗ ನೋಡಲ್ಲ ಅಂತ ಪ್ರತಿಯೊಬ್ಬ ರೈತರು ನಾವು ಮಾತಾಡ್ಸ್ಕೊಡೋರು, ನಮ್ಮನ್ನ ನೀವೇ ಮಾತಾಡ್ತೀರಿ. ಆದರೆ ಪ್ರತಿಯೊಬ್ಬ ರೈತನು ತಿಳ್ಕೊಳ್ಳಿ. ಆಮೇಲೆ ಪ್ರತಿಯೊಬ್ಬ ರೈತನು ರೇಷ್ಮೆ ಬೆಳೀಲಿ, ಮುಂದೆ ಬರಲಿ, ಜೀವನದಲ್ಲಿ ಚೆನ್ನಾಗಿರಲಿ, ರೇಷ್ಮೆನ ಈಸಿ ಮಾಡ್ಕೊಳ್ಳಿ ಅನ್ನೋಕ್ಕೋಸ್ಕರನೇ ನಾನು ಈ ವಿಷಯನ ನಮ್ಮ ಚಾನಲ್ ಮುಖಾಂತರ ತಿಳಿಸ್ತಾ ಇದ್ದೀನಿ. ಯಾರೆಲ್ಲ ಚಾನಲ್ ಸಬ್ಸ್ಕ್ರೈಬರ್ ಮಾಡ್ಕೊಳ್ಳಿ, ಚಾನಲ್ ಲೈಕ್ ಮಾಡಿ. ಸ್ನೇಹಿತರೆ, ನಾವು ರೇಷ್ಮೆ ಬೆಳಿಬೇಕಾದ್ರೆ ನಮ್ಮ ರೈತರುಗಳು ಮೊದಲಿಗೆ ಯಾವ ಥರ ಖುಷಿಯಾಗಿದ್ರು ಅಂದರೆ ಸ್ನೇಹಿತರೆ, ಪ್ರತಿಯೊಬ್ಬರು ರೇಷ್ಮೆನ ಬೆಳೆದು ಲಾಟ್ ಹಾಕ್ಬಿಡ್ತಾಯಿದ್ರು. ಇವತ್ತು ಆ ಥರ ಇಲ್ಲ. ಪ್ರತಿಯೊಂದು ಊರಲ್ಲೂ ಆಳಿನ ಸಮಸ್ಯೆಯಿಂದ, ನೀರಿನ ಸಮಸ್ಯೆಯಿಂದ ರೇಷ್ಮೆನ ಬೆಳೆಯೋದು ಅಷ್ಟೇ ಕಷ್ಟ ಆಗ್ಬಿಟ್ಟದೆ. ಲಾಭದಾಯಕ ಅದೇ, 22 ದಿನಕ್ಕೆ ದುಡ್ಡು ಬರ್ತದೆ, ಆದರೆ ಅಷ್ಟೇ ರಿಸ್ಕ್ ಅದೇ. ಆ ರಿಸ್ಕ್ನ ಸುಲಭವಾಗಿ ಮಾಡ್ಕೋಬೇಕು. ಅದನ್ನೇ ಇಲ್ಲಿ ಕುಮಾರಣ್ಣರು ಒಂದು 2 ಎಕರೆಗೆ ಬಯಲು ತೋಟಕ್ಕೆ 3.5 ಎಕರೆಗೆ ಮಾಡವ್ರೆ. ಅದು ಯಾವ ಥರ ಮಾಡವ್ರೆ ಅಂದರೆ ಸ್ನೇಹಿತರೆ, ಆನಮನಹಳ್ಳಿ ಅಂತ ಊರ ಹೆಸರಲ್ಲಿ ಕುಮಾರಣ್ಣರೇ ಬರೀ ಅವ್ರು ಮಾತಾಡಿಸ್ತೀನಿ ನೋಡಿ. ಇಲ್ಲಿ ಅವರೇ, ನೀವು ಟೋಟಲ್ ಎಷ್ಟು ಎಕರೆಗೆ ಕಡ್ಡಿ ಹಾಕಿದ್ದೀರಿ, ಯಾವ ಥರ ಹಾಕಿದ್ದೀರಿ, ನಮ್ಮ ರೈತರಿಗೆ ಸ್ವಲ್ಪ ಹೇಳಿ. 3.5 ಎಕರೆಗೆ ಹಾಕಿದ್ದೀನಿ. CSR ಮಾಡ್ತಾ ಇದೆ. ಈ ಸೊಪ್ಪು ನೋಡ್ಬಿಟ್ಟು ಚೆನ್ನಾಗದೆ ಅಂದ್ಬಿಟ್ಟು ನಮ್ಮ ಸದಾನಣ್ಣವರು ಚಾಕಿ ಸೆಂಟ್ರಿಂದ ಇದು ಮಾಡ್ಕೊಂಡ್ರೆ ಫಸ್ಟ್ ಬಾಲಾಜಿ ಕೊಡ್ತಿದ್ದೆ. ಬಾಲಾಜಿ ಅವರು ಕಮ್ಮಿ ರೈಟ್ ಕೊಡ್ತಿದ್ರು, ಇವರು ಜಾಸ್ತಿ ರೈಟ್ ಕೊಡ್ತಾರೆ. ನಾನು ಕಿಲಿಂಗಿರವ್ರಿಗೆ ಚಾಕಿ ಸೆಂಟ್ರವ್ರಿಗೆ ಹೈಟೆಕ್ ಚಾಕಿ ಸೆಂಟ್ರವ್ರಿಗೆ ಅವರೇ ಬಂದು ಸೊಪ್ಪು ಕಿತ್ಕೊ ಹೋಗ್ತಾರೆ. ನಮಗೆ ಇದು 6 ಅಡಿ ಪ್ಲಸ್ 6.3ಕ್ಕೆ ಕಡ್ಡಿ ಹಾಕಿದ್ದೀನಿ. ಫಸ್ಟು ಆವಾಗ ನಮ್ಮ ತಾತಿರ ಕಾಲದಲ್ಲಿ, ನಮ್ಮ ಅಪ್ಪತಿರ ಕಾಲದಲ್ಲಿ 3 ಅಡಿ ಕಡ್ಡಿ ಹಾಕೋರು. ಕಳೆ ಔಷಧಿ ಹೊಡಿಬೇಕಾಯ್ತು, ತಿರ್ಗಾ ಕಳೆ ಔಷಧಿ ಹೊಡಿಬೇಕಾಯ್ತು, ಕಳೆ ಹೊಡಿಬೇಕಾಯ್ತು. ಅವತ್ತು ಆಳುಗಳು ಸಿಗ್ತಾಯಿದ್ರು, 100 ಆಳು ಬೇಕಾದ್ರೆ ಸಿಗ್ತಾಯಿದ್ರು ಅವತ್ತಿನ ಟೈಮಲ್ಲಿ. ಇವತ್ತು 5 ಆಳು ಸಿಗಲ್ಲ. 100 ಆಳು ಕೆಲಸ ಮಾಡೋದನ್ನ ನಾವು 10 ಆಳು ಕೆಲಸ ಮುಗಿಸ್ತು ಲೇಟೆಸ್ಟಾಗಿ ನಾವು ಬದಲು ಮಾಡಬೇಕು. ರೈತ ಅಂದಮೇಲೆ ಕಷ್ಟ ತುಂಬ ಇದೆ. ತುಂಬ ಕಷ್ಟ ಇರೋದ್ರಿಂದ ನಾವು 100 ಆಳು ಕೆಲಸ ಮಾಡೋದನ್ನ 10 ಆಳಲ್ಲಿ ಕೆಲಸ ಮುಗಿಸ್ಬೇಕು. ನೆಕ್ಸ್ಟ್ ಇನ್ನು 10 ಆಳಲ್ಲಿ ಕೆಲಸ ಮಾಡೋದನ್ನ 5 ಆಳಲ್ಲಿ ಮುಗಿಸ್ಬೇಕು. ಎಲ್ಲ ಮಿಷಿನೇರಿಯಗಳು, ತಿರ್ಗಿ ನಾವು ಟ್ಯಾಕ್ಟ್ರುಗಳು. ಈಗ 3 ಅಡಿ ಹಾಕಿದಾಗ ಕಳೆ ಕೀಟನಾಶಕ ಅವೆಲ್ಲ ಹೊಡೆದಾಗ ಭಾರಿ ಆರೋಗ್ಯಕ್ಕೆ ಹಾನಿಕರ ಆಗಿದೆ. ಕೆಲವು ಕಡೆ ಎಲ್ಲ ನೋಡ್ತಾ ಇದ್ದೀರಾ, ಪೇಪರಲ್ಲೆಲ್ಲ ನೋಡ್ತಾ ಇದ್ದೀರಾ, ಕಳೆ ಔಷಧಿ ಹೊಡ್ಬಿಟ್ಟು ರೈತರುಗಳೆಲ್ಲ ಸಾಯ್ತಾ ಇದ್ದಾರೆ, ಕ್ಯಾನ್ಸರ್ ಅದು ಇದು ಅಂತ. ನಾವು ಬದಲಾಗಬೇಕು ಅಂದರೆ ಈಗ ಏನು 6 ಅಡಿ 3 ಅಡಿಗೆ ಹಾಕೊಂಡಾಗ ಟ್ಯಾಕ್ಟ್ರ್ ಹೋಗುತ್ತೆ. ಟ್ಯಾಕ್ಟ್ರು ಹೋದಾಗ ನಮಗೆ ಖರ್ಚು ಕಮ್ಮಿ ಆಗುತ್ತೆ, ಲೇಬರ್ ಸಮಸ್ಯೆ ಇರಲ್ಲ, ಇದೆಲ್ಲ ಆಗುತ್ತೆ. CSR ಬೆಳಿಬೇಕು. ನಮ್ಮ ರೇಷ್ಮೆ, ನಮ್ಮ ಜಿಲ್ಲೆ ಅಂದರೆ ರಾಮನಗರ ಜಿಲ್ಲೆ ಅಂದರೆ ಇಡೀ ನಮ್ಮ ಕರ್ನಾಟಕದಲ್ಲಿ ರೇಷ್ಮೆ ಉತ್ಪಾದನೆ ಕಂಪ್ನಿ ಅಂದ್ಬಿಟ್ಟು, ರೇಷ್ಮೆ ಬೆಳೆಗಾರರು ಅಂದ್ಬಿಟ್ಟು ನಮ್ಮ ರಾಮನಗರ ಜಿಲ್ಲೆನೇ ಹೆಸರುವಾಸಿಯಾಗಿದೆ. ನಂಬರ್ 1 ಸ್ಥಾನ ತಗೊಂಡಿದೆ. ಅದನ್ನು ನಾವು ಬದಲಾಗಬೇಕು. ನಾವು ಅಪ್ಪನ ಹೇಳೋರು, ನಿನ್ನ ಕಷ್ಟ ನೋಡ್ನಾರ್ದೆ ಒಂದು 2 ವರ್ಷದಿಂಚೆ ನನ್ನ ಕಷ್ಟ ನೋಡ್ನಾರ್ದೆ ಎಲ್ಲಾರ ಹೋಗಪ್ಪ ಎಲ್ಲ ಕೆಲಸಕ್ಕೆ ಅಂತ 10-15 ಸಾವಿರ ಕೊಡ್ತಾರೆ ಹೋಗಪ್ಪ ಅಂತ. ನಾನು ಅದನ್ನು ಬದಲು ಮಾಡ್ತೀನಿ ಅಂದ್ಬಿಟ್ಟು ಅದನ್ನು ಬದಲು ಮಾಡಿದೆ. ಇವತ್ತು ನಾನು ಒಂದು ತೋಟನ 1 ಎಕರೆನ 1 ಲಕ್ಷ ರೂಪಾಯಿ ಸಂಪಾದನೆ ಮಾಡ್ತಾಯಿದ್ದೀನಿ. ಟೋಟಲ್ 3.5 ಎಕರೆ ಇದೆ. ಏನು ಇಂಜಿನಿಯರು ಏನು ಸಂಪಾದನೆ ಮಾಡ್ತಾರೋ ಅದೇ ಥರ ನಾನು ಸಂಪಾದನೆ ಮಾಡ್ತಾಯಿದ್ದೀನಿ. ಒಟ್ಟಿನಲ್ಲಿ ನಮ್ಮ ರೇಷ್ಮೆಲೇ ನಮಗೆ ಆಧಿಕ ಜಾಸ್ತಿ, ಬೇರೆ ಏನಿಲ್ಲ. ರೇಷ್ಮೆ ಬಿಟ್ಟು ಇನ್ನು ಬೇರೆ ಏನು ಮಾಡಲ್ಲ. ಇದು ಕುಮಾರಣ್ಣರೇ, ನೀವು ತೋಟಕ್ಕೆ ಮೇವ್ನೆಲ್ಲ ಯಾವ ಥರ ಕೊಡ್ತೀರಿ? ನಾನು ಅಮೋನಿಯಂ ಸಲ್ಫೇಟು 15 ಈ ಥರ ಕೊಡ್ತೀನಿ. ಯೂರಿಯಾ ಉಪಯೋಗಿಸಲ್ಲ, ಯೂರಿಯಾನೇ ಹಾಕಲ್ಲ. ನೀರು ಮುಖಾಂತರ ಕೊಡ್ತಿರೋ ಗೊಬ್ಬರ, ನಾಟಿ ಗೊಬ್ಬರ ಎಲ್ಲ ಯಾವ ಥರ ಕೊಡ್ತೀರಿ ನೀವು? ನಾಟಿ ಗೊಬ್ಬರ ನಾನು ಡ್ರೈನ್ ಮುಖಾಂತರನೇ ಫಸ್ಟ್ ಕಡ್ಡಿ ಹಾಕ್ಬೇಕಾರೆ 1 ಎಕರೆಗೆ 8 10 ಹೊಡ್ತಿದ್ದೆ. ಗೊಬ್ಬರ ಇದ್ದಂಗೆ ಗೊಬ್ಬರ ನೋಡಿಕೊಂಡು ಹೊಡೆದಿದ್ದೆ. ಒಂದು ಸತಿಗೆ 1 ಎಕರೆಗೆ 10 ಟ್ಯಾಕ್ಟ್ರು ತುಂಬಿಬಿಟ್ರೆ 1.5 ವರ್ಷ ಏನು ಮಾತಾಡುವಂಗಿಲ್ಲ. ತಿರ್ಗಿ 6 ತಿಂಗಳಿಗೆ ನೀವು ಏನು 4 ವರ್ಷಕ್ಕೆ 5 ಟ್ಯಾಕ್ಟ್ರು ಗೊಬ್ಬರ ಹೊಡಿಬೇಕಲ್ವಾ 1 ಎಕರೆಗೆ. ಅದನ್ನೇ 2 ಟ್ಯಾಕ್ಟ್ರ್ ಹಾಕ್ರಿ 6 ತಿಂಗಳಿಗೆ. ಸೊಪ್ಪು ಕ್ವಾಲಿಟಿ ಬರ್ತದೆ. ನಾವು 2 ಮುದ್ದೆ ಉಣ್ಣಕ್ಕಾಯ್ತದ? ಆಗಲ್ಲ. 2 ಮುದ್ದೆ ಉಂಡ್ರೇನಾಯ್ತದೆ, ಗ್ಯಾಸ್ಟ್ರಿಕ್ ಆಗುತ್ತೆ. ಸುಮ್ಮನೆ ಗೊಬ್ಬರನೂ ಅದೇ ಥರನೇ ಒಣಗೋಗುತ್ತೆ, ಸುಮ್ಮನೆ ಪ್ರಯೋಜನ ಇಲ್ಲ. ಅದನ್ನೇ ನಾವು 6 ತಿಂಗಳಿಗೆ ಇದು ಮಾಡಿದಾಗ ಬೆಳವಣಿಗೆ ಚೆನ್ನಾಗಿ ಬರ್ತದೆ. ಬೆಳವಣಿಗೆ ಏನು ಚೆನ್ನಾಗಿ ಬರ್ತದೆ. ಅವನ ಗಂಟು ರೋಗ, ಆಳು ರೋಗ
ಇವೆಲ್ಲ ಏನು ಬರಲ್ಲ. ನಾವು ರಾಸಾಯನಿಕ ಗೊಬ್ಬರನ ಆದಷ್ಟು ಕಡಿಮೆ ಮಾಡಬೇಕು. ಯೂರಿಯಾನ ಕೆಟ್ಟದ್ದು ಯಾವುದಲ್ಲ, ನಾವು ಭೂಮಿನೇ ಹಾಳು ಮಾಡ್ಕೋತಾ ಇದ್ದೀವಿ. ಅದರಿಂದ ರಾಸಾಯನಿಕ ಗೊಬ್ಬರ ಹಾಕಬೇಕು ಅಂದರೆ ಈ ಥರ 15 ಪಟಾಸು, ಕೊಟ್ಟಿಗೆ ಗೊಬ್ಬರ, ಮತ್ತು ಏನು ಇದು ಪಟಾಸು 15 ಹಾಕ್ಮೇಲೆ ಪಟಾಸು ಏನು ಹಾಕೋಂಗಿಲ್ಲ, 15 ಹಾಕ್ರೆ ಸಾಕು. ಅಷ್ಟು ಮಟ್ಟ ಇನ್ನೊಂದು ಸತಿ ಚೇಂಜ್ ಮಾಡಿದಾಗ 20 ಹಾಕೊಂಡಾಗ ಪಟಾಸು ಹಾಕ್ಕೊಂಡು ಅಮೋನಿಯಂ ಸಲ್ಫೇಟ್ ಹಾಕಬೇಕು. ಇಲ್ಲಾಂದರೆ ಅಮೋನಿಯಂ ಸಲ್ಫೇಟು 15 ಹಾಕೊಂಡು ನಡೀತದೆ. ಬೆಳೆಗೂ ಚೇಂಜ್ ಮಾಡ್ತಾ ಇರಬೇಕು. ಅವು ಸ್ವಲ್ಪ ಕ್ವಾಲಿಟಿ ಬರ್ತದೆ. ಯೂರಿಯಾ ಹಾಕ್ದಾಗ ಏನಾಗ್ತದೆ, ಅವು ಸುಮ್ಮನೆ ಏನೋ ಸೋಗು ಬರುತ್ತೆ ಅಷ್ಟೇ, ಕ್ವಾಲಿಟಿ ಬರೋಲ್ಲ. ಈಗೇನು ಈ ಎಲೆ ಇದೆಯಲ್ಲ, ಇದು ನಮ್ಮದು ಈ ಎಲೆ ಬಂದು 18ರಿಂದ 20 ಗ್ರಾಮ್ ಬರ್ತದೆ. ಅದೇ ನೀವು 3 ಅಡಿ ಪಡ್ತೇಲಿ ಏನಾಗುತ್ತೆ, 3 ಅಡಿ ಪಡ್ತೇಲಿ ಯೂರಿಯಾ ಹಾಕ್ತೀವಲ್ವಾ, ಯೂರಿಯಾ ಹಾಕ್ದಾಗ ಏನಾಯ್ತದೆ ರೈತರುಗಳು ಗೊತ್ತಾಗಲ್ಲ. ಯೂರಿಯಾ ಹಾಕ್ದಾಗ ಏನಾಯ್ತದೆ 8 ಗ್ರಾಮಿಂದ 7 ಗ್ರಾಮ್ ಬರ್ತದೆ. ಇದು 6 ಅಡಿ ಪಟ. ಏನು ನೀವು 3 ಅಡಿಲಿ ಏನು ಬೆಳೀತಿದ್ರೋ 6 ಅಡಿಗಿಂತ ಹೆಚ್ಚಾಗೆ ಬೆಳಿಬೋದು. ಈಗ 3 ಅಡಿಲಿ ಏನು ಬೆಳೀತಿದ್ರಿ 8 ಗ್ರಾಮ್ ಬರೋದು 7 ಗ್ರಾಮ್ ಬರ್ತದೆ, 7 ಗ್ರಾಮ್ 8 ಗ್ರಾಮ್ ಬರುತ್ತೆ. ಇದು 6 ಅಡಿ 3 ಅಡಿ ಮಾಡಿದಾಗ ಕ್ವಾಲಿಟಿ ಚೆನ್ನಾಗಿ ಬರ್ತದೆ, ತಿಕ್ನೆಸ್ ಜಾಸ್ತಿ ಬರ್ತದೆ, 20 ಗ್ರಾಮ್ ಬರುತ್ತೆ. ಅದು 3 ಅಡಿ ಪಡ್ತಲ್ಲಿ ಮೇಯಿ ಸೊಪ್ಪು 1 ಹುಳ 3 ಅಡಿ ಪಡ್ತಲ್ಲಿ ಸೊಪ್ಪು ಮೇಯೋದು ಒಂದು ಹುಳ 2 ಎಲೆ ಮೇಯ್ತದೆ. 6 ಅಡಿಲಿರೋ ಸೊಪ್ಪು 2 ಹುಳ 1 ಎಲೆ ಮೇಯ್ತದೆ. ಇಲ್ಲಿ ನಮಗೆ ಜಾಗನೂ ಕಮ್ಮಿ ತಗೋತದೆ, ಮತ್ತು ಇದರಲ್ಲೂ ಕೂಡ ಈಗ ಕ್ವಾಲಿಟಿ ಬರ್ತದೆ. ಅದು 2 ಎಕರೆ ಮೇಯಿಸೋದು ಒಂದೇ, 3 ಅಡಿ ಪಡ್ತಲ್ಲಿ ಇದು 1 ಎಕರೆ ಮೇಯಿಸ್ಕೊಳ್ಳೋ ಒಂದೇ. ಆಗ 2 ಎಕರೆಗೆ ಯೂರಿಯಾ ಹಾಕಿ ನಾವು ಒಂದು 200 ಮಟ್ಟ ಮೇಯಿಸ್ಕೊತದೆ. ಈಗ ನಾವು 1 ಎಕರೆಗೆ ಕೊಟ್ಟಿಗೆ ಗೊಬ್ಬರ ಹಾಕಿ ನಿಮ್ಗೆ ಹೇಳ್ದೆ ರಾಸಾಯನಿಕ ಗೊಬ್ಬರ ಕೊಟ್ಟಿಗೆ ಗೊಬ್ಬರ ಸ್ವಲ್ಪ ಜಾಸ್ತಿ ಮಾಡ್ಕೊಂಡಾಗ ಡ್ರಿಪ್ ಮಾಡಿಸ್ಕೊಂಡಾಗ ಈ ಥರ 1 ಎಕರೆಲೇ ಬೆಳಿಬೋದು. ಅಂದರೆ ಬೆಳಗ್ಗೆ ಸೊಪ್ಪು ಹಾಕ್ಬಿಟ್ರೆ ಸಾಯಂಕಾಲನೇ ಹಾಕ್ಬೇಕಾಗಿರೋದು. ಇದು ಸೊಪ್ಪು ಮೇಯಲ್ಲ ಈ ಕ್ವಾಲಿಟಿಲಿ. ನೋಡ್ದ ಸ್ನೇಹಿತರೆ, ನಮ್ಮ ಕುಮಾರಣ್ಣರು ನಮ್ಮ ರೈತರಿಗೆ ಯಾವ ಥರ ರೇಷ್ಮೆ ಸೊಪ್ಪು ಬೆಳೆದ್ರೆ ನಾವು ರೇಷ್ಮೆನ ಬೆಳಿಬೋದು ಈಜಿ ಮೆಥಡಲ್ಲಿ ಅನ್ನೋದನ್ನ ಅವರು ತಿಳಿಸ್ಕೊಟ್ಟಾರೆ. ನಮ್ಮ ರೈತರುಗಳು ಇದನ್ನ ಪಾಲನೆ ಮಾಡಿಕೊಂಡು ರೇಷ್ಮೆ ಬೆಳೀರಿ ನಾನು ತಿಳಿಸ್ತೀನಿ ನನ್ನ ಸ್ನೇಹಿತರೆ. ನಾನು ಯಾಕಪ್ಪ ಇನ್ನೊಂದು ವಿಚಾರಪ್ಪ ಅಂದರೆ ಸ್ನೇಹಿತರೆ ವಿಡಿಯೋ ಮಾಡ್ತಾ ಇರೋದು, ನಮ್ಮ ಜನಗಳು ಹಳ್ಳಿ ಬಿಟ್ಬಿಟ್ಟು ಹಳ್ಳಿ ಆಗಲ್ದು ಕಣಪ್ಪ ಕಷ್ಟ ಅಂದ್ಬಿಟ್ಟು ಎಲ್ಲ ಸಿಟಿ ಕಡೆ ವಾಲ್ತವ್ರೆ. ನೋಡಿ, ಈ ಥರದೊಂದು ಮೆಥಡ್ ಮಾಡಿಕೊಂಡ್ರೆ ನೀವು ರೇಷ್ಮೆಲಿ 22 ದಿನಕ್ಕೆ ನಿಮಗೆ ದುಡ್ಡು ತಗೋಬೋದು. ಅರ್ಥ ಮಾಡ್ಕೊಳ್ಳಿ. ಬೇರೆ ಯಾವುದ್ರಲ್ಲೂ ಸಹಿತ ಈ ಥರದೊಂದು ಮೆಥೆಡ್ಡು ಈಸಿಯಾಗಿ ಸುಲಭವಾಗಿ ದುಡ್ಡು ಸಿಗೋದು ನಿಮ್ಗೆ ಯಾವ್ದಾರ ಇದ್ರೆ ಅಂದರೆ ಅದು ರೇಷ್ಮೆ ಒಂದೇ ಅಂತ ತಿಳಿಸ್ತೀನಿ. ನೀವು ಕಷ್ಟಪಟ್ಟು ಶ್ರಮವಹಿಸ್ತಾ ಒಂದು ತಿಂಗಳಿಗೆ 1 ಲಕ್ಷ ಅಲ್ಲ 2 ಲಕ್ಷ ಮಾಡುವಷ್ಟು ಕೆಪಾಸಿಟಿ ಐತೆ ರೇಷ್ಮೆಲಿ. ನಮ್ಮ ಜನಗಳು ರೇಷ್ಮೆನ ಬೆಳೀರಿ. ಇವಾಗ ರೇಷ್ಮೆ ಬೆಳೆ ಈಗ ಇಲ್ಲದೇನ ಜನಗಳು ಒದ್ದಾಡ್ತಾವ್ರೆ. ಮಾರ್ಕೆಟಲ್ಲಿ ನೋಡಿರೋದು ನೀವು ರೇಷ್ಮೆನೆಲ್ಲ. ಯಾಕೆ ಅಂದರೆ ಹಾಳಿನ ಸಮಸ್ಯೆ, ನೀರಿನ ಸಮಸ್ಯೆಯಿಂದ ನಮ್ಮ ಜನಗಳು ಈ ಥರದೊಂದು ಈಜಿ ಮೆಥಡ್ ಮಾಡ್ಕೊಳ್ಳಿ ಅಂತ ನಾನು ಈ ಮೂಲಕ ನಾನು ತಿಳಿಸ್ತೀನಿ. ನನ್ನ ಪ್ರೀತಿಯ ಸ್ನೇಹಿತರು ಒಂದು ಸತಿ ತೋಟ ನೋಡ್ಕೊಳ್ಳಿ ಯಾವ ಥರ ಐತೆ ಅಂದರೆ. ಈಗ ಪೂರ್ತಿ ಕವರ್ ಮಾಡೋಕ್ಕಾಗಲ್ಲ ನನ್ನ ಕೈಲಿ ಪೂರ್ತಿ, ಯಾಕೆಂದರೆ ಇದು 3.5 ಎಕರೆ ಬೌಂಡ್ರಿ, ದೊಡ್ಡ ಬೌಂಡ್ರಿ. ನಾನು ಸೆಂಟ್ರಲ್ಲಿ ಹೋಯ್ತಾ ಇದ್ದೀನಿ ಅಷ್ಟೇ. ಪೂರ್ತಿ ಪ್ರತಿಯೊಂದೂ ಹಿಂಗೆ ಐತೆ ನೋಡ್ಕೊಳ್ಳಿ. ನೀವು ಬಂದರೆ ಹತ್ರಕ್ಕೆ ನೋಡ್ರೆ ಆಶ್ಚರ್ಯ ಆಗುತ್ತೆ. ಆ ಥರದೊಂದು ತೋಟ ಜನ ಈ ಥರ ಬೆಳಿಬೇಕು ಅಂತ ನಾನು ತಿಳಿಸ್ತೀನಿ ನನ್ನ ಸ್ನೇಹಿತರೆ.